ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ. ಆತ್ಮೀಯ ಪಾಲಕರ ಹಾಗೂ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮ್ಮ ಗುರಿಯೆಡೆಗೆ ನಡೆ ಭಾಗ 3 ಗಣಿತ ವಿಷಯದ ಭಾಗ 3ನೇ ಭಾಗಕ್ಕೆ ಎಲ್ರಿಗೂ ಸ್ವಾಗತ. ಸೊ ಮುಂಬರುವ 18ನೇ ತಾರೀಕಿಗೆ ನವೋದಯ ಪರೀಕ್ಷೆ ಇದೆ. ನೀವೆಲ್ಲರೂ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತೀರ ಅಂತ ಅನ್ಕೋತೇನೆ. ನಮ್ಮ ವಿಡಿಯೋಸ್ ಇಂದ ತುಂಬಾ ಉಪಯೋಗ ಆಗ್ತಿದೆ ಅಂತ ನಾವು ಅನ್ಕೋತೇನೆ. ಹಾಗೆ ನಮ್ಮ ವಿಡಿಯೋಸ್ ತುಂಬಾ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಾ ಇದೆ. ಸೊ ನೀವು ತುಂಬಾ ಚೆನ್ನಾಗಿ ಕಲಿತಿದ್ದೀರಾ ಅಂತ ನನ್ನ ನಂಬಿಕೆ. ಹಾಗೆ ಆ ನಂಬಿಕೆನ ಸುಳ್ಳು ಮಾಡಬೇಡಿ, ಕರೆಕ್ಟ್ ಆಗಿ ಅಭ್ಯಾಸ ಮಾಡಿ, ಹಾಗೆ ಡಿಫಿಕಲ್ಟ್ ಕ್ವಶನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ನಾನು ಎಕ್ಸ್ಪ್ಲೈನ್ ಮಾಡುವಾಗ ಕೆಲವೊಂದು ಡಿಫಿಕಲ್ಟ್ ಕ್ವಶನ್ಸ್ ಹಾಗೂ ಕೆಲವೊಂದು ತುಂಬಾ ಈಸಿ ಕ್ವಶನ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ. ಪ್ರತಿಯೊಂದಕ್ಕೂ 100% ಆಗಿ ಸೊಲ್ಯೂಷನ್ಸ್ ಮಾಡೋದು ಕಲೀರಿ. ಯಾಕಂದ್ರೆ ನಿಮ್ಮ ಈ ನವೋದಯ ಪರೀಕ್ಷೆಯಲ್ಲಿ ನಿಮಗೆ 100ಕ್ಕೆ 100 ಅಂಕ ಬಂದ್ರೆ ಮಾತ್ರ ಏನಾದ್ರೂ ನಿಮ್ಮ ರಿಸಲ್ಟ್ ಅಲ್ಲಿ ಕಂಗ್ರಾಚುಲೇಷನ್ಸ್, ಯು ಆರ್ ಪ್ರೊವಿಷನಲಿ ಸೆಲೆಕ್ಟ್ ಅಂತ ಬರೋಕೆ ಸಾಧ್ಯ ಇದೆ. ಬನ್ನಿ ಹಾಗಾದ್ರೆ ಇವತ್ತಿನ ಭಾಗ 3ರ ಗಣಿತದ ಲೆಕ್ಕಗಳು ಯಾವ್ದೆಲ್ಲ ಇದೆ, ಪ್ರಮುಖ 5 ಪ್ರಶ್ನೆಗಳು, ಪರೀಕ್ಷೆಗೆ ಬರಬಹುದಾದಂತಹ ಪ್ರಮುಖ 5 ಪ್ರಶ್ನೆಗಳು ಯಾವುದು ಅಂತ ನೋಡೋಣ. ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಆದಷ್ಟು ಬೇಗ ಲೈಕ್ ಮಾಡಿ, ಆದಷ್ಟು ಸಲ ವಾಚ್ ಮಾಡಿ. ಹಾಗೆ ನಿಮ್ಗೆ ಪ್ರತಿಯೊಂದು ಗಣಿತದ ವಿಷಯಗಳು ತುಂಬಾ ಅಚ್ಚುಕಟ್ಟಾಗಿ ಮನಸ್ಸಿನಲ್ಲಿ ಹೋಗಲಿ ಅಂತ ನಾನು ಹೇಳ್ತೇನೆ. ಹಾಗೆ ಇವತ್ತಿನ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಫೈಂಡ್ ದ ಪೆರಿಮೀಟರ್ ಆಫ್ ದ ಗಿವನ್ ಫಿಗರ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ಚಿತ್ರದ ಆಕೃತಿಯ ಸುತ್ತಳತೆಯನ್ನ ಅವರು ಕೇಳಿದ್ದಾರೆ. ಈ ಆಕೃತಿ ನೀವು ನೋಡ್ಬೋದಲ್ವಾ, ಇದು ಪರಿಪೂರ್ಣವಾಗಿ ಆಯತ ಕೂಡ ಅಲ್ಲ, ಪರಿಪೂರ್ಣವಾಗಿ ತ್ರಿಭುಜ ಕೂಡ ಅಲ್ಲ. This is not a rectangle, this is not a triangle. It's a combination of rectangle and triangle. So how to find the perimeter? So ಗೊತ್ತಿರಲಿ, perimeter is sum of all the sides. Is it? ಸುತ್ತಳತೆ ಅಂದ್ರೆ ಒಂದು ಆಕೃತಿಯ ಎಲ್ಲಾ ಬಾಹುಗಳ ಮೊತ್ತವೇ ಆಗಿದೆ. ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಹಾಗಾದ್ರೆ ಇದರ ಸುತ್ತಳತೆನ ನಾವು ಯಾವ ತರ ಮಾಡೋದು ಅಂತ ನೋಡೋಣ. ಏನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಆಗಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಸೊ ಪೆರಿಮೀಟರ್ ಅಂತ ಕೇಳಿದರೆ ನಮಗೆ ಇಫ್ ಈ ಬಾಹು ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಅಲ್ವಾ. ಸೊ ನೋಡಿ, ಇದು ನಮ್ಗೆ ಗೊತ್ತಿದೆ, ಫುಲ್ ಇಲ್ಲಿಂದ ಇಲ್ಲಿ ತನ 14 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿ 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು 10 ಸೆಂಟಿಮೀಟರ್ ಆಯ್ತು, ಉಳಿದಿದ್ದು ದಿಸ್ ಇಸ್ 4 ಸೆಂಟಿಮೀಟರ್. ಈ ಒಂದು ಟ್ರಯಾಂಗಲ್ ಶೇಪ್ ನ ನಾವು ಜಸ್ಟ್ ಅಬ್ಸರ್ವ್ ಮಾಡಿ, ಫುಲ್ ಶೇಪ್ ನಮ್ಗೆ ಈ ಕ್ವಶನ್ ಮಾರ್ಕ್ ಬೇಕಲ್ವಾ. ಸೊ ಇದು 3 ಆದ್ರೆ ಇದು ಕೂಡ 3, ದಿಸ್ ಇಸ್ 3, ದಿಸ್ ಇಸ್ 4. ಹಾಗಾದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ಒಂದು ತ್ರಿಭುಜವನ್ನ ಕೊಟ್ಟಾಗ, ತ್ರಿಭುಜದ ಇದು ಯಾವ ತ್ರಿಭುಜ? ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್, ಕರೆಕ್ಟಾ? ಓಕೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಾಗ, ಸೊ 2 ಬಾಹುಗಳನ್ನ ಕೊಟ್ರೆ ಅಥವಾ ಲಂಬ ಬದಿಗಳನ್ನ ಕೊಟ್ರೆ, ಮೂರನೇ ಇದಕ್ಕೆ ನಾವು ವಿಕರ್ಣ ಅಂತೇವೆ ಅಲ್ವಾ. ವಿಕರ್ಣದ ಭಾವವನ್ನ ಈಸಿಲಿ ನಾವು ಕಂಡುಹಿಡಿಯಬಹುದು. Is it? So when in the right angle triangle 2 perpendicular sides are given, okay, this side is given, we can easily find out the third side. So with using the Pythagoras theorem, ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ನಾವೇನ್ ಮಾಡ್ಬೋದು, ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಬಾಹುಗಳನ್ನ ಕೊಟ್ಟಾಗ ಮೂರನೇ ಬಾಹುವನ್ನ ಈಸಿಯಾಗಿ ಕಂಡುಹಿಡಿಬಹುದು. ಹಾಗಾದ್ರೆ ಈ ಪ್ರಶ್ನೆ ನಾವೇನ್ ಮಾಡ್ಬೇಕಾಗುತ್ತೆ, ಪೈಥಾಗೋರಸ್ನ ಪ್ರಮೇಯವನ್ನ ಹಾಕೊಂಡು ಲೆಕ್ಕವನ್ನು ಮಾಡಿ ಈ ಬಾಹುವನ್ನ ಕಂಡುಹಿಡಿದು ಆ ನಂತರ ಈ ಕಂಪ್ಲೀಟ್ ಚಿತ್ರದ ಆಕೃತಿಯ ಪೆರಿಮೀಟರ್ ಅಂದ್ರೆ ಸುತ್ತಳತೆಯನ್ನ ನಾವು ಈಸಿಲಿ ಕಂಡುಹಿಡಿಯಬಹುದು. ಅದಕ್ಕಿಂತ ಮುಂಚೆ ನಿಮ್ಗೆ ಏನ್ ಗೊತ್ತಿರಬೇಕು, ಪೈಥಾಗೋರಸ್ನ ಪ್ರಮೇಯ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಅದನ್ನ ನಾನು ಕಲಿಸ್ತೇನೆ. ಪೈಥಾಗೋರಸ್ನ ಪ್ರಮೇಯ, ದ ಪೈಥಾಗೋರಸ್ ಥಿಯರಮ್, ಆಯ್ತಾ. ಸರಿಯಾಗಿ ನೋಡ್ಕೊಳ್ಳಿ ಏನಿದೆ ಪೈಥಾಗೋರಸ್ನ ಪ್ರಮೇಯ ಅಂತ ಹೇಳಿ. ಓಕೆ, ಸೊ ಬರ್ಕೊಳ್ಳಿ ಎಲ್ರು ನೀಟಾಗಿ. ಪೈಥಾಗೋರಸ್ ಥಿಯರಮ್ ಅಂತೇವಲ್ವಾ ಕನ್ನಡದಲ್ಲಿ, ಪೈಥಾಗೋರಸನ ಪ್ರಮೇಯ ಅಂತ ನಾವು ಹೇಳ್ತೇವೆ. ಏನು ಪೈಥಾಗೋರಸ್ನ ಪ್ರಮೇಯ? ಓಕೆ, ಸೊ ಪೈಥಾಗೋರಸ್ ಏನಂತಾನೆ ನೋಡಿ, ಇಫ್ ಇಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್, ಆಯ್ತಾ, ಒಂದು ಲಂಬಕೋನ ತ್ರಿಭುಜದಲ್ಲಿ ABC, ಓಕೆ, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಪೈಥಾಗೋರಸ್ ಪ್ರಮೇಯ ಅಪ್ಲಿಕೇಬಲ್ ಆಗೋದು ಕೇವಲ ಲಂಬಕೋನ ತ್ರಿಭುಜಕ್ಕೆ ಮಾತ್ರ, ನೆನಪಿರ್ಲಿ. ಸೊ ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತಂದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಏನಂತ ಹೇಳ್ತಾನೆ, ಇದು ವಿಕರ್ಣ ಅಂತ ನಾವು ಹೇಳ್ತೇವೆ. ಇದನ್ನ ಹೇಳ್ತಾರೆ ವಿಕರ್ಣ, ವಿಕರ್ಣ ಅಂತ ನಾವು ಹೇಳ್ತೇವೆ, ಆಯ್ತಾ. ಇದು ಉಳಿದೆರಡು ಬಾಹುಗಳು. ಸೊ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಇಂಗ್ಲಿಷ್ ಹೇಳ್ಬೇಕಂದ್ರೆ ಇದಕ್ಕೆ ನಾವು ಹೈಪೋಟೆನ್ಸ್ ಅಂತ ಹೇಳ್ತೇವೆ.
ಹೇಳ್ತವೆ. Hypotenuse. Okay, so in the right angle triangle, the square of hypotenuse is equal to square of sum of two sides. Okay, ಹಾಗೆ ಇಲ್ಲಿ hypotenuse AC ಆಗಿದೆ. Therefore, the rule is, see, AC square is equal to, see, this is the hypotenuse, ಇದು ವಿಕರ್ಣ, AC square is equal to AB square plus BC square. ನೀವು ತ್ರಿಭುಜಕ್ಕೆ ಯಾವ ತರ ಹೆಸರು ಕೊಡ್ತೀರಾ ಅದ್ರ ಮೇಲೆ ವಿಕರ್ಣ ಸೆಟ್ ಆಗುತ್ತೆ, ಆಯ್ತಾ. ಸೊ ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗಿದೆ ಅಲ್ವಾ, ಇದರ ಅಪೋಸಿಟ್ ಬಾಹು ಅಂದ್ರೆ ಅದರ ಅಭಿಮುಖವಾಗಿರೋದು, ಅದಕ್ಕೆ ವಿರುದ್ಧವಾಗಿರೋ ಒಂದು ಬಾಹು ಇದೆಲ್ಲ, ಅದಕ್ಕೆ ನಾವು ಹೈಪೋಟೆನ್ಸ್ ಅಂತೇವೆ. ಈ ಎ ಬಿ ಮತ್ತೆ ಬಿ ಸಿ ಲಂಬ ಬಾಹು ಅಂತ ಹೇಳ್ತೇವೆ, ಇಟ್ಸ್ ಪರ್ಪೆಂಡಿಕ್ಯುಲರ್ ಸೈಡ್ಸ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನೋಡಿ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇದನ್ನ ನಾವು ಹಾಕಿದ್ರೆ ಇಲ್ಲಿ ನಮ್ಗೆ ಮೂರನೇ ಬಾಹು ಯಾವುದು ಅಂತ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಮೂರನೇ ಬಾಹು ಸಿಕ್ಕಿದ ಕೂಡಲೇ ನಾವೇನ್ ಮಾಡುದು, ಈಸಿಯಾಗಿ ಅದರ ಪೆರಿಮೀಟರ್ ನ ಕಂಡುಹಿಡಿಬಹುದು. ನೋಡೋಣ ನಾನು ಮಾಡ್ತೇನೆ ಹೇಗೆ ಅಂತ ನೋಡಿ. ಇಲ್ಲಿ ಇ ಬಿ ಎತ್ತರ ಕೊಟ್ಟಿದಲ್ವ 3 ಸೆಂಟಿಮೀಟರ್ ಅಂತ, ಸೊ ಇದು 3 ಸೆಂಟಿಮೀಟರ್ ಇದೆ, ಹಾಗೆ ಇದು 4 ಸೆಂಟಿಮೀಟರ್ ಇದೆ. ನಮಗೆ ಮೂರನೇ ಬಾಹು ಗೊತ್ತಿಲ್ಲ, ಸೊ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ, ಲೆಟ್ ಎ ಸಿ ಸ್ಕ್ವೇರ್ ಅಂತಾನೆ ಇಡ್ತೇನೆ ನಾವು, ಆಯ್ತಾ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್, ಎ ಬಿ ಇಸ್ 3 ಸೆಂಟಿಮೀಟರ್, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. So AC square we don't know, keep it is as it is. 3 square is 9 plus 4 square is 16. ಮತ್ತೊಂದು ಮುಖ್ಯವಾದ ಅಂಶ, ಇದನ್ನ ಕೂಡಿಸಿ ವರ್ಗ ಮಾಡಬಾರ್ದು, ಆಯ್ತಾ. ವರ್ಗ ಮಾಡಿ ಆದ್ರೂ ಕೂಡಿಸ್ಬೇಕು. ಆಫ್ಟರ್ ಕಂಪ್ಲೀಷನ್ ಆಫ್ ಸ್ಕ್ವೇರ್ only we have to add. So don't add before completing the square. So AC square is equal to 25 ಸಿಕ್ತು. ಸೊ AC ಬೇಕು ನಮಗೆ, AC ಅಳತೆ ಬೇಕು. ಸೊ ಸ್ಕ್ವೇರ್ ನ ಟ್ರಾನ್ಸ್ಪೋಸ್ ಮಾಡೋಣ. AC is equal to square root of 25. ನಿಮ್ಗೆ ಗೊತ್ತಿದೆ AC ಅಂದ್ರೆ ಏನಾಗಿದ್ರೆ, ಸೊ AC is equal to square root of 25 ಅಂದ್ರೆ 25 ವರ್ಗಮೂಲ ಏನು 5. Therefore AC is equal to 5 ಸೆಂಟಿಮೀಟರ್. ಕರೆಕ್ಟಾ? ನೋಡಿ, ಇದರ ಅಳತೆ 5 ಸೆಂಟಿಮೀಟರ್ ಆಗಿದೆ. ಸೊ ಹೀಗೆ ನಾವೇನ್ ಮಾಡ್ಬೋದು, ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾಹು ಗೊತ್ತಿಲ್ಲ ಅಂದ್ರೆ ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್ ಈಸಿಯಾಗಿ ಕಂಡುಹಿಡಿಯಬಹುದು. ಇನ್ನೊಮ್ಮೆ ಹೇಳಿಕತ್ತೇನೆ, ಪೈಥಾಗೋರಸ್ ನ ಪ್ರಮೇಯ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ಸಮ್ ಆಫ್ ರಿಮೈನಿಂಗ್ ಟೂ ಸೈಡ್ಸ್, ಆಯ್ತಾ. ಇದನ್ನ ಕಲ್ತ್ಕೊಂಡು ನೀವು ಏನ್ ಮಾಡ್ಬೋದು, ಹಾಗಾದ್ರೆ ನಮ್ಗೆ ಇದು ಸಿಕ್ಕಿದೆ. ಈಸಿಯಾಗಿ ನಾವೀಗ ಈ ಶೇಪ್ ನ ಅಂದ್ರೆ ಈ ಆಕೃತಿಯ ಸುತ್ತಳತೆನ ಕಂಡುಹಿಡಿಯಬಹುದು. ಸೊ ನಾವು ಹೇಳಿದೆ ಇದು ಫುಲ್ 14 ಇದೆ ಇಲ್ಲಿಂದ ಇಲ್ಲಿ ತನ. ಸೊ ಇದರ ಅವಶ್ಯಕತೆ ನಮ್ಗಿಲ್ಲ ಇವಾಗ, ಇದ್ರ ಬೇಕಿತ್ತು. ಇದು 5 ಸೆಂಟಿಮೀಟರ್ ಆಲ್ರೆಡಿ ನಮ್ಗೆ ಸಿಕ್ಕಿದೆ ಅಲ್ವಾ, 5 ಸೆಂಟಿಮೀಟರ್ ಸಿಕ್ಕಿದೆ. ಸೊ ಹಾಗಾದ್ರೆ ಸುತ್ತಳತೆ ಅಂದ್ರೆ ಏನು, ಸುತ್ತಲಿನ ನೋಡಿ ಇಲ್ಲಿಂದ ಹಿಡಿದು ಫುಲ್ ಪೆರಿಮೀಟರ್, ಓಕೆ, ಇದಿಷ್ಟು ಸುತ್ತಳತೆ. ಒಂದು ಆಕೃತಿಯ ಬಾಹುಗಳ ಅಳತೆನೆ ಸುತ್ತಳತೆ ಆಗಿರುತ್ತೆ. ಬಟ್ ಒಳಗಿಂದು ಇದನ್ನ ನೀವು ಇನ್ಕ್ಲೂಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಲಕ್ಷ್ಯ ಇರಲಿ. ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ಕೂಡ ಇನ್ಕ್ಲೂಡ್ ಮಾಡಿ ಆನ್ಸರ್ ನ ತಪ್ಪು ಹಾಕ್ತಾರೆ. ನೋಡಿ, 10 + 3 13, 13 + 14 27, 27 + 5 32 ಸೆಂಟಿಮೀಟರ್. ಬರ್ಬಿಡಿ ಬೇಕಾದ್ರೆ ಸೈಡ್ಗೆ ನೋಡಿ, 10 + 5 + 3 + 14 ಎಷ್ಟಾಗುತ್ತೆ ನೋಡಿ, 24 plus 8 is 32 ಸೆಂಟಿಮೀಟರ್. ಹಾಗಾದ್ರೆ ನಮ್ಮ ಈ ಪ್ರಶ್ನೆಯ ಉತ್ತರ ಏನಾಯ್ತು, ಇದರ ಸುತ್ತಳತೆ 32 ಸೆಂಟಿಮೀಟರ್. ಆಪ್ಷನ್ ಸಿ ಅಲ್ಲಿ ನಮ್ಮ ಆನ್ಸರ್ ಇದೆ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತಾನೆ, ಸರಿಯಾಗಿ ಒಂದ್ಸಲ ಬೋರ್ಡ್ ನೋಡ್ಕೊಳ್ಳಿ, ಆಯ್ತಾ. ಅರ್ಥ ಆಗಿಲ್ವಾ, ಇನ್ನೊಂದ್ಸಲ ವಿಡಿಯೋನ ಪುನಃ ನೋಡಿ, ತುಂಬಾ ಈಸಿ ಆಗಿದೆ. ಯಾವುದೇ ಪ್ರಶ್ನೆ ಬಂದಾಗ ಸರಿಯಾಗಿ ಓದಿ ಅರ್ಥೈಸ್ಕೊಳ್ಳೋದು ಮಾಡಿ. ಸುಮ್ನೆ ಅಂದಾಜಿ ಆನ್ಸರ್ನ ಹಾಕೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೂ ಕೂಡ ಕಾಲಾವಕಾಶ ಇದೆ. ಇವತ್ತೇ 8ನೇ ತಾರೀಕು, ನಿಮಗೆ ಎಕ್ಸಾಮ್ ಇರೋದು ಯಾವಾಗ, 18ನೇ ತಾರೀಕಿಗೆ. ಸೊ ಕಾಲಾವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ, ಈ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತಾನೆ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಬನ್ನಿ, 2ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಹಾಗಾದ್ರೆ ಇವತ್ತಿನ 2ನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ 2ನೇ ಪ್ರಶ್ನೆನ ತುಂಬಾ ಈಸಿಯಾಗಿ ಮಾಡ್ಬೋದು. ಇದರ ಡೆಸಿಮಲ್ ಫಾರ್ಮ್ ಏನು ಅಂತ ಕೇಳಿದರೆ, ಸೊ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆಯ್ತಲ್ವಾ. ಇದನ್ನ ಭಾಗಿಸಿ ಭಿನ್ನರಾಶಿಯ ಗುಣಾಕಾರ ಮತ್ತು ಭಾಗಾಕಾರನ ಯೂಸ್ ಮಾಡಿದ್ರೆ ಈಸಿಯಾಗಿ ನಮಗೆ ಇದ್ರ ಆನ್ಸರ್ ಸಿಗುತ್ತೆ. ಸೊ ಹಾಗಾದ್ರೆ ನಾನು ಬರಿತೀನಿ, ಬನ್ನಿ ಮಾಡೋಣ. 185 ಗುಣಿಸು 25 ಗುಣಿಸು 16 ಭಾಗಿಸು 37 ಗುಣಿಸು 500 ಅಂತಿದೆ. ಸೊ 37ರಿಂದ 80ಗೆ ಹೋಗುತ್ತಾ,
ಎಷ್ಟು ಹೋಗ್ಬೋದು ನೋಡಿ, 37 ಇಂಟು 5 ಮಾಡಿ ನೋಡ್ತೇನೆ ನಾನು, ಆಯ್ತಾ. 37 5 5 7 35, 5 3 15 18. ಎಸ್ ಎಕ್ಸಾಕ್ಟ್ಲಿ. 37 1 37 5 5 1 5 100 25 1 25 4 4 1 4 4 16. ಹಾಗಾದ್ರೆ ಆನ್ಸರ್ 4 ಸಿಕ್ಕಿದೆ. ಸೊ ನಮ್ಗೆ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಸಿ ದಲ್ಲಿ 4.00 ಇದೆ. ನಿಮ್ಗೆ ಗೊತ್ತಿರ್ಲಿ, 4 ಅಂದ್ರು ಒಂದೇ, 4.00 ಅಂದ್ರು ಒಂದೇ, ಆಯ್ತಾ. ಕನ್ಫ್ಯೂಷನ್ ಮಾಡ್ಕೊಂಡು ಕೆಲವೊಬ್ರು ನಮ್ಮ ಆನ್ಸರ್ ಆಪ್ಷನ್ಸ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಆತರ ಆಗಲ್ಲ. ಸೊ ಎರಡನೇ ಪ್ರಶ್ನೆಗೆ ನಮ್ಗೆ ತುಂಬಾ ಬೇಗವಾಗಿ ಉತ್ತರ ಸಿಕ್ತು. ಹಾಗಂತ ನೀವು ಒಂದ್ಸಲ ಮಾಡಿದ್ದನ್ನೇ ಫೈನಲ್ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ, ಯಾಕಂದ್ರೆ ಮಿಸ್ಟೇಕ್ಸ್ ತುಂಬಾ ಸಲ ಆಗುತ್ತೆ. ಸೊ ಆದ್ದರಿಂದ ನಾವು ಸರಿಯಾಗಿ ಅದನ್ನ ನೋಡ್ಕೊಂಡು ಏನ್ ಮಾಡ್ಬೇಕು, ಮಿಸ್ಟೇಕ್ಸ್ ಆಗದಿದ್ದಂಗೆ ಮಾಡಿದ್ದನ್ನ ಪುನಃ ಒಂದ್ಸಲ ಚೆಕ್ ಮಾಡಿ, 2 ರಿಂದ 3 ಸಲ ಚೆಕ್ ಮಾಡಿ. ನಿಮ್ಗೆ ಬೇಗ ಆನ್ಸರ್ ಸಿಕ್ತಾ, ನೀವು ನಿಮ್ಮ ಕೆಲಸ ಏನಂದ್ರೆ ಆ ಪ್ರಶ್ನೆಯನ್ನ 2 ರಿಂದ 3 ಬಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೇಫ್ಟಿಗೆ ಇರಲಿ. ಎಲ್ಲೋ ಮಿಸ್ಟೇಕ್ ಆಗಿ ಗಡ್ಬಿಡಿಯಲ್ಲಿ ನಾವು ತಪ್ಪು ಆನ್ಸರ್ ಹಾಕೋದಲ್ಲ. ಎಷ್ಟೇ ಪರ್ಫೆಕ್ಟ್ ಇದ್ರು ನಮ್ಗೆ ಒತ್ತಡದ ಪರಿಸ್ಥಿತಿಯಲ್ಲಿ ಎಕ್ಸಾಮ್ ಅಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಇಷ್ಟೇ ಟೈಮಲ್ಲಿ ಇಷ್ಟೇ ಸಾಲ್ವ್ ಮಾಡ್ಬೇಕಂತ ಕಷ್ಟ ಇರುತ್ತೆ. ಆದ್ದರಿಂದ ನಾ ಹೇಳ್ತಿರೋದು, ಆರಾಮಾಗಿ ಸಮಾಧಾನ ಇಟ್ಕೊಂಡು ಪರ್ಫೆಕ್ಟ್ ಆಗಿ ಮಾಡಿ, ಒಂದ್ಸಲ ಮಾಡಿದ್ದನ್ನ ತಿರ್ಗಾ ಚೆಕ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಹಾಗಾದ್ರೆ ಇವತ್ತಿನ 3ನೇ ಪ್ರಶ್ನೆ ಯಾವುದು ಅಂತ ನೋಡ ಬನ್ನಿ. ಓಕೆ, ಸೊ 3ನೇ ಪ್ರಶ್ನೆ ತುಂಬಾ ಈಸಿ ಇದೆ, ಸರಿಯಾಗಿ ಓದಿ ಪ್ರಶ್ನೆನ, ಆಯ್ತಾ. ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ತೇನೆ ನಾನು. ಈ 3ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿ. By how much is the sum of the place values of the digit 4 in the number 40,56,784 greater than the place value of the digit 5 ಅಂತ ಹೇಳಿದ್ದಾರೆ. ಅಂದ್ರೆ 40,56,784 ಈ ಸಂಖ್ಯೆಯಲ್ಲಿನ ಅಂಕೆ 4ರ ಸ್ಥಾನ ಮೌಲ್ಯಗಳ ಮೊತ್ತವು ಅಂಕೆ 5ರ ಸ್ಥಾನ ಮೌಲ್ಯಕ್ಕಿಂತ ಎಷ್ಟು ಹೆಚ್ಚಾಗಿದೆ. ಸ್ಥಾನ ಮೌಲ್ಯ ಅಂದ್ರೆ ಏನು, ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಸ್ಥಾನ ಮೌಲ್ಯ ಅಂದ್ರೆ ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ ಅಂತ ಅರ್ಥ. ಇಲ್ಲಿ ಕೂಡ ಇಲ್ಲಿ ಕನ್ಫ್ಯೂಷನ್ ಕೊಡ್ತಾರೆ ನೋಡಿ. ಬೈ ಹೌ ಮಚ್ ಇಸ್ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್, ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ದ ಡಿಜಿಟ್ 4 ಇನ್ ದ ನಂಬರ್ 40,56,784 is greater than the place value of the digit 5. So digit 4 ಮತ್ತೆ digit 5 ನ ಮೌಲ್ಯಗಳ ಮೊತ್ತವು ನೋಡಿ, ಇಲ್ಲಿ 4ರ ಸ್ಥಾನ ಮೌಲ್ಯಗಳ ಮೊತ್ತವು ಅಂದ್ರೆ ಈ ಸಂಖ್ಯೆಯಲ್ಲಿ ಏನಾಗಿದೆ, 2 4 ಇದೆ, ಹೌದಿಲ್ಲ. ನೋಡಿ, 40,56,784ರಲ್ಲಿ 2 4 ಇದೆ. ಒಂದು 4 ಇಲ್ಲಿ ಕಾಣುತ್ತೆ, ಇನ್ನೂ 4 ಇಲ್ಲಿದೆ. ಸೊ ನಾವೇನ್ ಮಾಡ್ಬೇಕಂತೆ, ಅಂಕೆ 4ರ ಸ್ಥಾನ ಮೌಲ್ಯಗಳ ಮೊತ್ತ 4ರ ಪ್ಲೇಸ್ ವ್ಯಾಲ್ಯೂನ ಸಮ್ ಮಾಡ್ಬೇಕಂತ ನೋಡಿ ಹೇಳ್ತಾರೆ. ಬೈ ಹೌ ಮಚ್ ಇಸ್ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಡಿಜಿಟ್ 4. ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡೋಣ, 4 ನ ಪ್ಲೇಸ್ ವ್ಯಾಲ್ಯೂನ ಸಮ್ ಮಾಡ್ಕೊಳ್ಳೋಣ. ಅದಾದ ನಂತರ ಪ್ಲೇಸ್ ವ್ಯಾಲ್ಯೂ ಆಫ್ 5 ಡಿಜಿಟ್ 5 5ರ ಪ್ಲೇಸ್ ವ್ಯಾಲ್ಯೂನ ನೋಡ್ಕೋಣ. ಸೊ ಅದರ ಸಮ್ ಈ 5ರ ಪ್ಲೇಸ್ ವ್ಯಾಲ್ಯೂ ಎಷ್ಟು ಹೆಚ್ಚಾಗಿದೆ ಅರ್ಥ ಏನು, ಅದರ ಸ್ಥಾನ ಮೌಲ್ಯಗಳನ್ನ ಕೂಡಿಸ್ಕೊಂಡು ಇದರ ಸ್ಥಾನ ಮೌಲ್ಯಗಳನ್ನ ಕಳೆದ್ಬಿಟ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತೇನೆ, ಕನ್ಫ್ಯೂಷನ್ ಮಾಡ್ಕೊಬೇಡಿ, ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತೇನೆ ನೋಡಿ. ಫಸ್ಟ್ ಏನ್ ಮಾಡೋಣ, ಸಂಖ್ಯೆನ ಬರ್ಕೋಣ. 40,56,784. ಸೊ ಅವ್ರೇನಂತಾರೆ, ಸಂಖ್ಯೆಯಲ್ಲಿನ ಅಂಕೆ 4ರ ಸ್ಥಾನ ಮೌಲ್ಯಗಳ ಮೊತ್ತ. ಹಾಗಾದ್ರೆ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೊಂದು 4 ಇದೆ, ಜೊತೆಗೆ ಇಲ್ಲೊಂದು 4 ಇದೆ. ಈ 4 ಬಿಡಿ ಸ್ಥಾನದಲ್ಲಿದೆ. ದಿಸ್ ಇಸ್ ಇನ್ ಯೂನಿಟ್ ಪ್ಲೇಸ್ ಅಲ್ವಾ. ಸೊ ಯೂನಿಟ್ ಪ್ಲೇಸ್ ಅಲ್ಲಿ ಇದೆ. ಹಾಗೆ ಇದು ಇರೋದು 10 lakh 10 ಲಕ್ಷ ಸ್ಥಾನದಲ್ಲಿ ಇದೆ ಅಲ್ವಾ. ದಶಲಕ್ಷ ಅಂತೇನು, 10 ಲಕ್ಷ ಅಥವಾ ದಶಲಕ್ಷದ ಸ್ಥಾನದಲ್ಲಿದೆ. ಇದರ ಸ್ಥಾನ ಬೆಲೆ ಏನಾಗುತ್ತೆ, 4 ಆಗುತ್ತೆ. ಇದರ ಸ್ಥಾನ ಬೆಲೆ 40 ಲಕ್ಷ ಆಗುತ್ತೆ. ನೆನಪಿರ್ಲಿ, ಏನಾಗುತ್ತೆ, 40 ಲಕ್ಷ ಆಗುತ್ತೆ. ಸೊ 40 ಲಕ್ಷ ಹಾಗೂ ಇದರ ಸ್ಥಾನ ಬೆಲೆ ಮತ್ತು ಇದರ ಸ್ಥಾನ ಕೂಡಿಸಿದಾಗ ಏನಾಗುತ್ತೆ, ಸಿಂಪಲ್ ಆಗಿ 40 ಲಕ್ಷದ 4 ಆಗುತ್ತೆ. ಕರೆಕ್ಟಾ. ಈ ಸ್ಥಾನ ಬೆಲೆ ಅಂದ್ರೆ ಏನು, ಸಂಖ್ಯೆಯು ಯಾವ ಸ್ಥಾನದಲ್ಲಿರುತ್ತೋ ಆ ಸ್ಥಾನದ ಮೌಲ್ಯದೊಂದಿಗೆ ಸಂಖ್ಯೆಯ ಸ್ಥಾನ ಬೆಲೆಯ ಮೌಲ್ಯವನ್ನ ಗುಣಿಸಬೇಕಾಗುತ್ತೆ ಅಲ್ವಾ. ನೋಡಿ, ಈಗ 6ರ ಮುಖ ಬೆಲೆ 6 ಇದೆ, ಬಟ್ 6 1000 ಸ್ಥಾನದಲ್ಲಿರೋದ್ರಿಂದ ಅದರ ಸ್ಥಾನ ಬೆಲೆ ಆಯ್ತು 6,000 ಆಯ್ತು. 1000 ಸ್ಥಾನಕ್ಕೆ 1000 ಮೌಲ್ಯ ಇದೆ. ಹಾಗಾದ್ರೆ 6 ಆ ಸ್ಥಾನದಲ್ಲಿ ಇರೋದ್ರಿಂದ ಅದರ ಮುಖ ಬೆಲೆ 6 ಇದ್ರೂ ಕೂಡ ಸ್ಥಾನ ಬೆಲೆ 6,000 ಆಗುತ್ತೆ. ಅದೇ 6 ಬಿಡಿ ಸ್ಥಾನಕ್ಕೆ ಬಂದ್ರೆ ಅದರ ಬೆಲೆ 6.
10 ಸ್ಥಾನದಲ್ಲಿ ಹೋದ್ರೆ 60, 100 ಸ್ಥಾನದಲ್ಲಿ 600, 1000 ಸ್ಥಾನದಲ್ಲಿ 6000, 10,000 ಸ್ಥಾನದಲ್ಲಿ 60,000. ಹೀಗೆ ಸ್ಥಾನ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸಂಖ್ಯೆಯು ಯಾವ ಸ್ಥಾನದಲ್ಲಿದೆ ಅದರ ಮೇಲೆ ಸ್ಥಾನ ಬೆಲೆ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಏನ್ ಕೇಳಿದ್ದಾರೆ, ಈ 4ರ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 4 ಅಂತ ನಾವು ಮಾಡಿದ್ವಿ. ಈಗ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ 4 is 40 lakh 4. ಹೌ ಮಚ್ ಗ್ರೇಟರ್ ದೆನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಡಿಜಿಟ್ 5. 5ರ ಸ್ಥಾನ ಬೆಲೆ ಏನಾಗಿದೆ, 5ರ ಸ್ಥಾನ ನೋಡಿ, 5 ಎಲ್ಲಿದೆ, 5 ಇರೋದು ಯಾವ ಸ್ಥಾನದಲ್ಲಿ, ಓಕೆ ಇದು 10,000 ಸ್ಥಾನದಲ್ಲಿದೆ ನೋಡಿ. 5ರ ಸ್ಥಾನ ಬೆಲೆ ನಾನು ಬರೀತಾನೆ, 5ರ ಸ್ಥಾನ ಬೆಲೆ 50,000, 50,000. 5 is in 10,000 place, the place value is 50,000. ಸೊ ಅವ್ರು ಕೇಳ್ತಾರೆ ಎಷ್ಟು ಹೆಚ್ಚಾಗಿದೆ ಅಂತ ಕೇಳ್ತಾರೆ. ಸೊ ಗ್ರೇಟರ್, ಹೌ ಮಚ್ ಗ್ರೇಟರ್ ದೆನ್ ದ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಇದಕ್ಕೆ ಮತ್ತೆ ಇದಕ್ಕಿರೋ ಗ್ರೇಟರ್ ಅಂದ್ರೆ ಇದು ಇದಕ್ಕಿಂತ ಎಷ್ಟು ಕಡಿಮೆ ಇದೆ ಅಥವಾ ಇದು ಇದಕ್ಕಿಂತ ಎಷ್ಟು ಹೆಚ್ಚಾಗಿದೆ. ಈ 40 ಲಕ್ಷದ 4ರಲ್ಲಿ 50,000 ಕಳೆಯೋಣ. ಇಲ್ಲಿ ಕಳೀತೇನೆ ನೋಡಿ, 40 ಲಕ್ಷದ 4 ಮೈನಸ್ 50,000. ನೆನಪಿರ್ಲಿ, ಕಳೆಯುವಾಗ ಸ್ಥಾನ ಬೆಲೆಯನ್ನ ಮಿಸ್ ಮಾಡಬೇಡಿ, ಕಾಮ ಯೂಸ್ ಮಾಡಿ. ಸಂಖ್ಯೆಯನ್ನ ಬರೆಯುವಾಗ ಅಲ್ಪ ವಿರಾಮನ ಯೂಸ್ ಮಾಡಿದ್ರೆ ಸಂಖ್ಯೆಗಳಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಲ್ಲ, ಈಸಿಯಾಗಿ ಬರೀತೀರಾ. ಸೊ 4 0 0 0 ಇಲ್ಲಿಂದ ಕ್ಯಾರಿ ಮಾಡ್ತೀರಾ. ಸೊ ಅಲ್ವಾ, ಕ್ಯಾರಿ ಮಾಡಿದಾಗ ಏನಾಗುತ್ತೆ, 10 minus 5 is 5. ಇಲ್ಲಿ ಸೊ 10 ನಿಂದ ತೋರಿದ್ರೆ 9 ಉಳಿಯುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 3. ಸೊ 39 lakh 50,000 4. 39,50,000 ನಮ್ಮ ಆನ್ಸರ್ ಆಗಿದೆ. ನೋಡಿ ಇಲ್ಲಿ 39,50,004 ನಮ್ಮ ಬಿ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಕಾಣ್ತಾ ಇದೆ. ಸೊ ಹಾಗಾದ್ರೆ 3ನೇ ಪ್ರಶ್ನೆಗೆ ಆನ್ಸರ್ ಬಿ ಆಯ್ತು. ತುಂಬಾ ಈಸಿ ಇದೆ. ನಿಮಗೆ ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ ಬಗ್ಗೆ ಗೊತ್ತಿರಲಿ, ಕ್ವೆಶ್ಚನ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ಳಿ ಓದಿ ಆರಾಮಾಗಿ ಸಮಾಧಾನವಾದ ಪ್ರಶ್ನೆ ಓದಿ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ಇಷ್ಟೆಲ್ಲ ಸಮಯದ ಅವಶ್ಯಕತೆ ಇರಲ್ಲ, ಕೇವಲ 1 ನಿಮಿಷದಲ್ಲಿ ಈ ಪ್ರಶ್ನೆ ನೀವು ಮಾಡ್ತೀರಾ. ಹಾಗಂತ ಓವರ್ ಕಾನ್ಫಿಡೆಂಟ್ ಆಗ್ಬೇಡಿ. ಎಕ್ಸಾಮ್ ಅಲ್ಲಿ ನಿಮಗೆ ಒಂದೇ ಅವಕಾಶ ಸಿಗುತ್ತೆ ಪ್ರಶ್ನೆಗೆ ಉತ್ತರವನ್ನ ಟಿಕ್ ಮಾಡ್ಲಿಕ್ಕೆ. ಸೊ ಪ್ರಶ್ನೆಯನ್ನ 2 ಸಲ ಬಿಡಿಸಿದ್ರೂ ಪರವಾಗಿಲ್ಲ, ಸಮಾಧಾನದಿಂದ ಟಿಕ್ ಮಾಡಿ. ನೆನಪಿರ್ಲಿ, ನಿಮಗಿರೋ ಅವಕಾಶ ಒಂದೇ. ಇಷ್ಟು ದಿನ ಏನು ಅಭ್ಯಾಸ ಮಾಡಿದಿರಾ ಅದನ್ನ ಕೇವಲ 2 ಗಂಟೆಯಲ್ಲಿ ನೀವು ರಿಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸರಿಯಾಗಿ ಮಾಡಿ ಒಳ್ಳೆ ಅಂಕಗಳನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ 3ನೇ ಪ್ರಶ್ನೆ ಮುಗಿದಿದೆ. ಬನ್ನಿ 4ನೇ ಪ್ರಶ್ನೆಗೆ ಹೋಗೋಣ. ಯಾವುದೇ ರೀತಿ ಸಮಯನ ವ್ಯರ್ಥ ಮಾಡದೆ 4ನೇ ಪ್ರಶ್ನೆ ನೋಡೋಣ. ನೋಡಿ, 4ನೇ ಪ್ರಶ್ನೆ ಒಂದು ಬಾರ್ಡಮಸ್ ಲೆಕ್ಕ ಇದೆ ಅಲ್ಲ, ಅದು ನಿಮ್ಗೆ ತುಂಬಾ ಸಿಂಪಲ್ ಆಗುತ್ತೆ. ಆದ್ರೂ ಕೂಡ ತುಂಬಾ ವಿದ್ಯಾರ್ಥಿಗಳು ಇದರಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡು ಏನೇನೋ ಮಾಡ್ಕೊಬಿಡ್ತಾರೆ. ಸೊ ಹಾಗಾದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳದೆ ಹೇಗ್ ಮಾಡೋದು, ಬಾರ್ಡಮಸ್ ಕಲ್ತ್ಕೊಳ್ಳಿ. ಏನು ಬಾರ್ಡಮಸ್ ಅಂದ್ರೆ ನೋಡಿ, ಬಾರ್ಡಮಸ್ BODMAS. ಮೊದಲು ನಾವು ಬ್ರಾಕೆಟ್ ಇದಾವ, ಆವರಣಗಳಿದಾವ ಅಂತ ನೋಡಿ ಆವರಣಗಳನ್ನ ಒಂದೊಂದಾಗಿ ಬಿಡಿಸ್ತಾ ಬನ್ನಿ. ಆವರಣದಲ್ಲೂ ಕೂಡ ಈ ರೂಲ್ ಫಾಲೋ ಆಗುತ್ತೆ. ಆವರಣದಲ್ಲೂ ಕೂಡ ಈ ಕಡೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಇದ್ರೆ ಅದೇ ಕ್ರಮದಲ್ಲೇ ಮಾಡಬೇಕು. ಫಸ್ಟ್ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್. ಆಯ್ತಾ, ಭಾಗಾಕಾರನ ಮೊದಲು ಮಾಡಿ, ಆಮೇಲೆ ಗುಣಾಕಾರ, ಕೂಡಿಸುಗಳನ್ನ ನೀವು ಚಿಹ್ನೆಗಳ ಮುಖಾಂತರ ಅದನ್ನ ಸಾಲ್ವ್ ಮಾಡ್ತೀರಾ. ಸೊ ಹಾಗಾದ್ರೆ ನಮ್ಮ ಪ್ರಶ್ನೆಯಲ್ಲಿ ಆವರಣಗಳು ಇದೆ, ಓ ಅಂತಿಲ್ಲ, ಆಫ್ ಅಂತ ಇಲ್ಲ, ರ ಅಂತಿಲ್ಲ, ವಿಶಿಷ್ಟ ಗುಣಾಕಾರದ ಬಗ್ಗೆ ಕೊಟ್ಟಿಲ್ಲ, ಡಿವಿಷನ್ ಇಲ್ಲ, ಕೇವಲ ಮಲ್ಟಿಪ್ಲಿಕೇಶನ್ ಕೂಡ ಇಲ್ಲ, ಕೂಡಿಸುಕಳೆ ಇದೆ. ನಾವು ಅದನ್ನ ಹೇಗ್ ಮಾಡುದು ಅಂತ ನೋಡೋಣ ಈಸಿಯಾಗಿ. ಆಯ್ತಾ, ಪ್ರಶ್ನೆಯನ್ನ ಬರ್ಕೊಳ್ಳೋಣ. ನೋಡಿ, 98 ಮೈನಸ್ 65 ಪ್ಲಸ್ ಪುಷ್ಪಾವರಣ 32 ಮೈನಸ್ ಕರ್ಲಿ ಬ್ರೇಸಸ್ 12 ಪ್ಲಸ್ 5 ಅಲ್ಪಾವರಣವನ್ನ ಕೊಟ್ಟಿದ್ದಾರೆ. ಪುಷ್ಪಾವರಣ ಚೌಕಾವರಣವನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾ ಏನ್ ಮಾಡ್ತೇನೆ, ಓಕೆ ಇದನ್ನ ಗುರುತು ಮಾಡ್ಕೊತೇನೆ. ಈ ಆವರಣ ನಮಗೆ ಹೋಗ್ಬೇಕು. ಒಂದೊಂದಾಗಿ ನೀವು ಯಾವ ಆವರಣನ ಬಿಡಿಸಿದಲ್ಲ ಅದನ್ನ ಗುರುತು ಮಾಡ್ಕೊಳ್ಳಿ. ಸೊ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಮಾಡ್ಲಿಕ್ಕೆ, ಕನ್ಫ್ಯೂಷನ್ ಆಗಲ್ಲ. ಹಾಗೆ ಬಾಕಿದೆಲ್ಲ ಹಾಗೆ ಯಥಾವತ್ತಾಗಿ ಬರ್ಕೊಳ್ಳಿ. ಆಯ್ತಾ, ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. 98 ಮೈನಸ್ ಹಾಗೆ 65 ಪ್ಲಸ್ ಬ್ರಾಕೆಟ್ 32 ಮೈನಸ್ ಆಗಿ 12 ಪ್ಲಸ್ 15 17 ಆಗುತ್ತೆ. ಒಂದು ಬ್ರಾಕೆಟ್ ಮಿಸ್ ಆಗಿದೆ. ಈಗ 2ನೇ ಬ್ರಾಕೆಟ್ ಮಾಡ್ತಿದ್ದೀರಾ. ನೋಡಿ, 2ನೇ ಮಾಡುವಾಗ ಈ ಪುಷ್ಪವನ್ನ ಬಿಡಿಸ್ತೀರಾ. ಪುಷ್ಪವರ್ಣವನ್ನ ಗುರುತು ಮಾಡ್ಕೊಳ್ಳಿ. 98 ಮೈನಸ್ 65 ಪ್ಲಸ್ 32 ಮೈನಸ್ 17 ಎಷ್ಟಾಗುತ್ತೆ ನೋಡಿ. ಆಯ್ತಾ, 32 ಮೈನಸ್ 17 15 ಆಗುತ್ತೆ ಅಲ್ವಾ. ನೋಡಿ, 32 ಮೈನಸ್ 17 ಮಾಡಿ
ಎಷ್ಟು ಸಿಗುತ್ತೆ ನಿಮ್ಗೆ ಆನ್ಸರ್? 15 ಸಿಗುತ್ತೆ. ಎಕ್ಸಾಕ್ಟ್ಲಿ, ಎಸ್ 15. ಮಾಡುವಾಗ ಓವರ್ ಕಾನ್ಫಿಡೆನ್ಸ್ ಬೇಡ ಆಯ್ತಾ. ನಿಮ್ಗೆ ಅರ್ಥ ಆಗ್ತಿಲ್ಲ, ಸರಿಯಾಗಿ ಬರ್ಕೊಡಿ. 32 ಮೈನಸ್ 17 ಎಷ್ಟಾಗುತ್ತಪ್ಪ? 12ರಲ್ಲಿ 7 ಕಳೆದ್ರೆ 5 ಆಗುತ್ತೆ. ಹಾಗೆ ಇಲ್ಲಿ 2 ಉಳಿದ್ರೆ 2 ಉತ್ತರ. ಹೀಗೆ ಪ್ರತಿಯೊಂದನ್ನು ಸ್ಟೆಪ್ ವೈಸ್ ಮಾಡುವಾಗ ಕಾನ್ಫಿಡೆಂಟ್ ಆಗಿ ಲೆಕ್ಕಾಚಾರ ಮಾಡ್ತಾ ಮಾಡಿ. ಅರ್ಜೆಂಟ್ ಅಲ್ಲಿ ಏನೋ ಹಾಕಿದ್ರೆ ಮತ್ತೆ ತಿರ್ಗಾ ಹೊಸದಾಗಿ ಬರೋಕ್ಕಿಂತ ಮೊದಲೇ ವೆರಿಫೈ ಮಾಡೋದು ತುಂಬಾ ಉತ್ತಮ. ಆಮೇಲೆ 98 ಮೈನಸ್ 65 ಮತ್ತೆ 15 ಕೂಡಿಸಿದ್ರೆ 80 ಆಗುತ್ತೆ. ಕೊನೆಗೆ 98ರಲ್ಲಿ 80 ಕಳೆದ್ರೆ 18 ಉತ್ತರ ಸಿಗುತ್ತೆ. ಹಾಗಾದ್ರೆ ನಮ್ಮ ಉತ್ತರ ಏನಾಯ್ತು? ಆಪ್ಷನ್ ಬಿ 18 ಆಗಿದೆ ಅಲ್ವಾ? ಸೊ ತುಂಬಾ ಈಸಿ ಇತ್ತು ಬಾಡಮಸ್. ಇವತ್ತಿನ 4ನೇ ಪ್ರಶ್ನೆ ತುಂಬಾ ಈಸಿ. ನೀವು ಕೂಡ ಬಾಡಮಸ್ ಅಲ್ಲಿ ಪರ್ಫೆಕ್ಷನ್ ಬೇಕಾ? ಅಟ್ಲೀಸ್ಟ್ ಒಂದು 10 ಲೆಕ್ಕವನ್ನ ಮಾಡಿ. ಇದರ ನಂತರ 10 ಲೆಕ್ಕವನ್ನು ಮಾಡಿ ಆವರಣಗಳನ್ನ ಬಿಡಿಸುವಾಗ ತುಂಬಾ ಹುಷಾರಾಗಿರ್ಬೇಕು. ಕೆಲವೊಂದು ಬಾರಿ ಉಲ್ಟಾ ಪಲ್ಟಾ ಹೊಡ್ಡಿರ್ತಾರೆ. ಸೊ ಹಾಗೆ ಮುಂದಿನ ಸಮಯದಲ್ಲಿ ನಾನು ಕೂಡ ಕೆಲವೊಂದು ನಿಮ್ಗೆ ಮಾಡಿ ತೋರಿಸ್ತೇನೆ. ಕೆಲವೊಂದು ಚಿಹ್ನೆಗಳ ನಡುವೆ ಬ್ರಾಕೆಟ್ ಬಂದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಹಾಗೆ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಹೋಗೋಣ. ಯಾವುದೇ ಸಮಯ ವ್ಯರ್ಥ ಮಾಡೋದು ಬೇಡ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇಸ್ ರಾಂಗ್ ಅಂತ ಕೇಳಿದ್ದಾರೆ. ಅಂದ್ರೆ ಕೆಳಗಿನ ಯಾವ ಅಭಿವ್ಯಕ್ತಿಗಳು ತಪ್ಪಾಗಿದೆ? 4 ಅಭಿವ್ಯಕ್ತಿಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ ಕೆಲಸ ಏನು? ಪ್ರತಿಯೊಂದು ಅಭಿವ್ಯಕ್ತಿಯನ್ನ ಸಾಲ್ವ್ ಮಾಡ್ಕೊಂಡು ಅದು ಕೊಟ್ಟಿರೋ ಆನ್ಸರ್ ಸರಿ ಇದೆನಾ ಅಂತ ನೀವು ಗುರ್ತು ಮಾಡ್ಬೇಕು ಆಯ್ತಾ. ಮಾಡೋಣ. ಫಸ್ಟ್ ಹೇಗ್ ನೋಡೋಣ. ಇದರಲ್ಲಿ ಏನಿದೆ? 7 into 8 divided by 4 is equal to 14 ಕೊಟ್ಟಿದ್ದಾರೆ. ಸೊ 14 ಆಗುತ್ತಾ ಚೆಕ್ ಮಾಡಿ. ಫಸ್ಟ್ ಭಾಗಿಸು ಮಾಡಬೇಕು. 7 into 8 by 4 is 2, 7 2s are 14 ಆಗ್ತಿದೆ. ಹಾಗಾದ್ರೆ ಸರಿ ಇದೆ, ಇದು ಸರಿ ಇದೆ, ಈ ಅಭಿವ್ಯಕ್ತಿ ಸರಿಯಾಗಿದೆ. ಸರಿ ಇದೆ ಅಂತ ಅದು ಆನ್ಸರ್ ಅಲ್ಲ ಆಯ್ತಾ. ಪ್ರಶ್ನೆ ಏನ್ ಕೇಳಿದರೆ? ಯಾವ ಅಭಿವ್ಯಕ್ತಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಇಸ್ ರಾಂಗ್. ಇದು ನಮ್ಗೆ ಸರಿ ಆಯ್ತು ಅಂದ್ರೆ ಅವರು ಕೊಟ್ಟ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಸರಿಯಾಗಿದೆ. ಅದು ಆನ್ಸರ್ ಅಂತಲ್ಲ, ಆ ಅಭಿವ್ಯಕ್ತಿ ಸರಿಯಾಗಿದೆ ಅಂತ ಅರ್ಥ ಆಯ್ತಾ. ನಾವು ಕಂಡುಹಿಡಿಯೋದೇನು? ಯಾವ ಅಭಿವ್ಯಕ್ತಿ ಸರಿಯಾಗಿಲ್ಲ ಅಂತ ಕಂಡುಹಿಡಬೇಕು. ಆಪ್ಷನ್ ಬಿ ಬರೋಣ. ಬಿ ದಲ್ಲಿ ನೋಡಿ ಏನಿದೆ ಅಂತ. 18 ಮೈನಸ್ 13 ಪ್ಲಸ್ 5 ಅಂತ. ಅವ್ರು ಆನ್ಸರ್ 10 ಅಂತ ಕೊಟ್ಟಿದ್ದಾರೆ. ನಮ್ಗೆ 10 ಬರುತ್ತಾ ಚೆಕ್ ಮಾಡೋಣ. ಮತ್ತೆ ಕೂಡಿಸು ಕಳೆ ಮಾಡುವಾಗ ನೆನಪಿರ್ಲಿ, 13 ಪ್ಲಸ್ 5 ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೂಡಿಸು ಕಳೆಗೆ ತನ್ನದೇ ಆದ ವಿಶೇಷ ಲೆಕ್ಕಾಚಾರ ಇದೆ. ಒಂದು ಸಂಖ್ಯೆಗೆ ಧನ ಸಂಖ್ಯೆಯನ್ನು ಹೊಂದಿದ್ದು ಇನ್ನೊಂದು ಸಂಖ್ಯೆ ಋಣ ಸಂಖ್ಯೆ ಇದ್ರೆ ನೀವೇನ್ ಮಾಡ್ಬೇಕು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆನ ಇಡ್ಬೇಕಾಗುತ್ತಲ್ವಾ. ಈಗ ನೋಡಿ, ಇದನ್ನ 18 ಮೈನಸ್ 13 ಎಷ್ಟು ಬರುತ್ತೆ? 5 ಬರುತ್ತೆ. ಕರೆಕ್ಟ್ ಹೌದಿಲ್ಲ? 18ರಲ್ಲಿ 13 ಕಳೆದ್ರೆ 5 ಪ್ಲಸ್ 5 10 ಆಗುತ್ತೆ. ಹಾಗಾದ್ರೆ 2ನೇ ಆನ್ಸರ್ ಕೂಡ ಅವರು ಸರಿಯಾಗಿ ಕೊಟ್ಟಿದ್ದಾರೆ. 2ನೇ ಅಭಿವ್ಯಕ್ತಿ ಕೂಡ ಸರಿಯಾಗಿದೆ, ಅದು ಕೂಡ ಆನ್ಸರ್ ಆಗಲ್ಲ. ಈಗ 3ನೇದಕ್ಕೆ ಬರೋಣ. ಸಿ ಆಪ್ಷನ್ಗೆ ಬರೋಣ. ಸಿ ದಲ್ಲಿ 27 ಭಾಗಿಸು 3 ಗುಣಿಸು 3 ಇದೆ. 27ಕ್ಕೆ 3ರಿಂದ ಭಾಗಿಸಿದ್ರೆ 9 ಬರುತ್ತೆ. 9ಕ್ಕೆ 3ರಿಂದ ಗುಣಿಸಿದ್ರೆ 27 ಬರುತ್ತೆ. ಆದ್ರೆ ಅವರು 9 ಅಂತ ಕೊಟ್ಟಿದ್ದಾರೆ. ಸೊ ಈ ಅಭಿವ್ಯಕ್ತಿ ತಪ್ಪಾಗಿದೆ. ಹಾಗಾದ್ರೆ ನಮ್ಮ ಆನ್ಸರ್ ಸಿ ಆಗ್ಬಹುದು ಅಲ್ವಾ? ನಮ್ಮ ಆನ್ಸರ್ ಸಿ ಆಗೋ ಚಾನ್ಸಸ್ ಇದೆ. ಆದ್ರೆ ಡಿ ಒಂದು ಬಾಕಿ ಇದೆಯಲ್ಲ, ಡಿ ಅನ್ಕೊಂಡು ನೋಡೋಣ. ಡಿ ದಲ್ಲಿ ಏನಿದೆ ಕೊಟ್ಟಿರೋಣ? 16 ಪ್ಲಸ್ 5 ಮೈನಸ್ 12. 16 ಪ್ಲಸ್ 5 21. 21ರಲ್ಲಿ ಮೈನಸ್ 12 ಕಳೆದ್ರೆ ನಮಗೆ 9 ಆನ್ಸರ್ ಸಿಗುತ್ತೆ. ಹಾಗಾದ್ರೆ ಇದು ಕೂಡ ಸರಿಯಾಗಿದೆ. ನಮಗೆ ಬೇಕಾಗಿರೋ ಅಭಿವ್ಯಕ್ತಿ ಆನ್ಸರ್ ಯಾವುದು? ಸಿ. ಈ ಅಭಿವ್ಯಕ್ತಿ ತಪ್ಪಾಗಿರೋದ್ರಿಂದ ಸೊ ನಮ್ಮ ಆನ್ಸರ್ ಯಾವುದು ಹಾಕ್ತೀರಾ ನೀವು? ಸಿ ಅಂತ ಹಾಕ್ತೀರಲ್ಲ. ಸಿ ಇಸ್ ದ ಆನ್ಸರ್. ಯಾಕೆ ಹೇಳಿ? ಈ ಸಿ ಅನ್ನಲ್ಲಿರುವ ಆಪ್ಷನ್ ಅಭಿವ್ಯಕ್ತಿಯ ಆನ್ಸರ್ 27 ಬರುತ್ತೆ. ಆದ್ರೆ ಅವ್ರು ಕೊಟ್ಟಿದ್ದು 9 ಕೊಟ್ಟಿದ್ದಾರೆ. ಸೊ ಹೀಗೆ ಪ್ರಶ್ನೆಯನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಆರಾಮಾಗಿ ಪ್ರಶ್ನೆನ ಓದ್ಬೇಕು ಆಯ್ತಾ. ಸೊ ತುಂಬಾ ನಾವು ಗೈಡ್ ಮಾಡ್ತೇವೆ ನಿಮ್ಗೆ ಎಕ್ಸಾಮ್ ನ ಯಾವ ತರ ಮಾಡ್ಬೇಕಂತ. ಕೊನೆ ಗಳಿಗೆಯಲ್ಲಿ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಕರೆಕ್ಟ್ ಆಗಿ ಸಮಾಧಾನ ಪ್ರಾಕ್ಟೀಸ್ ಮಾಡಿ. ಇಡೀ ದಿನ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಡುವ ಸಮಯವನ್ನ ನೀಟಾಗಿ ಮಾಡಿ. ನಾನು ಹೇಳಿದ್ದೇನೆ ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅಂತ. ಇವಾಗ ಸೊ ಹೋಮ್ ವರ್ಕ್ ಟೈಮ್ ಆಯ್ತಾ. ಈಗ ಬರೋದು ಹೋಮ್ ವರ್ಕ್ ಟೈಮ್. ಸೊ ನಿಮ್ಗೆ ನಾನು ಮುಖ್ಯ 5 ಪ್ರಶ್ನೆನ ಕಲಿಸಿದ್ದೇನೆ. ಸೊ ನಿಮ್ಮ ಕೆಲಸ ಏನು ಅಂದ್ರೆ ಇದೇ ತರದ 5 ಪ್ರಶ್ನೆ ನೀವು ತಗೊಂಡು ಪ್ರತಿಯೊಂದು ತರದೊಂದು 10 ಪ್ರಶ್ನೆ ಸಾಲ್ವ್ ಮಾಡ್ತಾ ಹೋದ್ರೆ ಈ ತರ ಯಾವುದೇ ಪ್ರಶ್ನೆ ಬಂದ್ರು 100% ಸಾಲ್ವ್ ಮಾಡ್ತೀರಾ. ಮುಖ್ಯವಾದ ಯಾವುದು ಅಂದ್ರೆ ಪ್ರಶ್ನೆಯನ್ನ ಓದುವುದು ತುಂಬಾ ಮುಖ್ಯವಾಗಿದೆ. ಅದನ್ನ ಹೇಳ್ತೇನೆ. ಯಾಕಂದ್ರೆ ಈಗೀಗ ನಮ್ಮಲ್ಲಿ ತುಂಬಾ ಪೇಷನ್ಸ್ ಕಡಿಮೆ ಇದೆ. ಪೇಷನ್ಸ್ ಇಲ್ಲ ನಮ್ಮ ಹತ್ರ. ಪೇಷನ್ಸ್ ಕಳ್ಕೋತೇವೆ. ಆದ್ರಿಂದ ದಯವಿಟ್ಟು ಪ್ರಶ್ನೆಗಳನ್ನ ಸರಿಯಾಗಿ ಓದಿ
ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಸೊ ನಮ್ಮ ಇಂದಿನ ಕ್ಲಾಸ್ ಮುಕ್ತಾಯ ಆಗಿದೆ. ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವತ್ತೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇತರ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಸಾರಿ ಸಿಗ್ತಾನೆ. ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು.